ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡ ನಂತರದಲ್ಲಿ 10 ಹಲವು ಪ್ರಶ್ನೆಗಳು ಹಾಗೆ 10 ಹಲವು ಅನುಮಾನಗಳು ಕಾಡ್ತಾ ಇದೆ. ಈ ರಾಯ್ ಜೊತೆಗೆ ಇದ್ದಂತಹ ಒಂದಷ್ಟು ಯಾರೆಲ್ಲ ಸಂಬಂಧ ಇಟ್ಕೊಂಡಿದ್ರು, ಅದರ ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಒಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇರೋದು ಡಿಕೆ ರವಿ ಹಾಗೂ ಸಿಜೆ ರಾಯ್ ನಡುವೆ ಸಂಘರ್ಷ ನಡೆದಿತ್ತು ಅನ್ನುವಂತ ವಿಚಾರ. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪದ ಅಡಿಯಲ್ಲಿ ಇಬ್ಬರ ನಡುವಿನಲ್ಲೂ ಕೂಡ ಜಟಾಪಟಿ ನಡೆದಿತ್ತು. ಇದೇ ಸಂದರ್ಭದಲ್ಲಿ ಈ ಜಟಾಪಟಿ ಏನಿದೆ ಇದು ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಡಿಕೆ ರವಿ ಮಾಡಿದ್ರು ರಾಯ್ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನ್ಫಿಡೆಂಟ್ ಗ್ರೂಪ್ ಕೋರ್ಟ್ ಮೆಟ್ಟಿಲೇರಿತ್ತು. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಒಂದಷ್ಟು ಜಟಾಪಟಿ ಕೂಡ ನಡೆದಿತ್ತು, ಸಂಘರ್ಷ ನಡೆದಿತ್ತು ಅನ್ನುವಂಥ ಮಾಹಿತಿ. ಇದೇ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು ಸಿಜೆ ರಾಯ್ ಅವರ ಒಡೆತನದ ಕಾನ್ಫಿಡೆಂಟ್ ಗ್ರೂಪ್. ಈ ಪ್ರಕರಣ ಕೂಡ ಈಗ ತಳ್ಕು ಹಾಕೊಳ್ತಾ ಇದೆ. ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಜೊತೆಗಿದ್ದಂತಹ ಲಿಂಕ್ಗಳು, ಅದರ ಜೊತೆಗೆ ಹಿಂದೆ ಯಾರ ಜೊತೆಗಾದ್ರೂ ಸಂಘರ್ಷ ಇತ್ತಾ ಅಥವಾ ಯಾರ ಜೊತೆಗಾದ್ರೂ ದ್ವೇಷ ಇತ್ತಾ ಅಥವಾ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಒತ್ತಡವನ್ನ ಹೇರುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು. ಡಿಕೆ ರವಿ ಹಾಗೆ ಸಿಜೆ ರಾಯ್ ನಡುವೆ ಕೂಡ ಒಂದಷ್ಟು ಸಂಘರ್ಷ ಇತ್ತು, ಅದು ಭೂಮಿ ವಿಚಾರಕ್ಕೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಿಜೆ ರಾಯ್ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ರು ಅನ್ನುವಂತ ಆರೋಪವನ್ನ ಡಿಕೆ ರವಿ ಆ ಸಂದರ್ಭದಲ್ಲಿ ಮಾಡಿದ್ರು. ಆ ನಂತರದಲ್ಲಿ ಇದೇ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು ಅನ್ನುವಂತ ಮಾಹಿತಿ. ಈ ಪ್ರಕರಣ ಕೂಡ ಈಗ ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಒಂದಷ್ಟು ವಿಚಾರಗಳನ್ನ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಹೊಸದೊಂದು ಪ್ರಕರಣ ತಳುಕು ಹಾಕೊಳ್ತಾ ಇದೆ. ಅದು ಈ ಭೂಮಿ ಒತ್ತುವರಿ ಮಾಡಿಕೊಂಡಿರುವಂತಹ ವಿಚಾರ. ಈಗ ಈ ವಿಚಾರ ಕೇಳಿ ಬರೋದಕ್ಕೆ ಕಾರಣ ಏನು? ಇದಕ್ಕೂ ಹಾಗೂ ಇವಾಗ ನಡೆದಿರುವಂತಹ ಈ ಪ್ರಕರಣ, ಈ ಆತ್ಮಹತ್ಯೆಗೂ ಕೂಡ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಆ ರೀತಿಯ ಲಿಂಕ್ ಅನ್ನ, ಅನುಮಾನವನ್ನ ಏನಾದ್ರೂ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ರೆಹಮಾನ್? ಅಶ್ವಿನಿ, ಒಬ್ಬ ಉದ್ಯಮಿ, ಅದು ಪ್ರಭಾವಿಯಾಗಿರುವಂತಹ ಒಂದು ಉದ್ಯಮಿ ಕೇವಲ ಐಟಿ ಅಧಿಕಾರಿಗಳ ದಾಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ನಂಬಲಿಕ್ಕೆ ಕೂಡ ಬಹಳ ಒಂದು ಅನುಮಾನ ಇದರಲ್ಲಿ ಮೂಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿಜೆ ರಾಯ್ ತಾವು ಹಲವಾರು ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳುದು. ಯಾಕಂದ್ರೆ ಈ ಹಿಂದೆ ಅವರು ಹಲವಾರು ಬಾರಿ ಐಟಿ ಅಧಿಕಾರಿಗಳನ್ನ ಫೇಸ್ ಮಾಡಿದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇವ್ರಿಗೆ ಸಹಜವಾಗಿ ಉದ್ಯಮಿ ಅಂದ ತಕ್ಷಣ ಹಲವಾರು ಐಟಿ ಅಧಿಕಾರಿಗಳು ಬರ್ತಾರೆ, ಚೆಕ್ ಮಾಡ್ತಾರೆ, ಅವರ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡೋದು, ಅವರ ಆಸ್ತಿ ಬಗ್ಗೆ ಮುಟ್ಟುಗೋಲು ಹಾಕೋದು, ಇದೆಲ್ಲ ಸಹಜವಾದಂತ ಪ್ರಕ್ರಿಯೆ. ಈ ಹಿಂದೆನೂ ಕೂಡ ಡಿಕೆ ರವಿ ಅಂದ್ರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ರವಿ ಕೂಡ ಇವರನ್ನ ಕೋರ್ಟ್ ಮೆಟ್ಟಿಲು ಕೂಡ ಏರಿಸಿರುವಂತಹ ಒಂದು ಪ್ರಕರಣ ಕೂಡ ಕಂಡು ಬಂದಿತ್ತು. ಯಾಕಂದ್ರೆ ಹಿಂದೆ ಕೋಲಾರ ಭಾಗದಲ್ಲಿ 150 ಎಕರೆ ಗಾಲ್ಫ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸುಮಾರು 48 ಎಕರೆಯನ್ನ ಸರ್ಕಾರಿ ಜಾಗವನ್ನ ಏನು ಸಿಜೆ ರಾಯ್ ಅವರು ಒತ್ತುವರಿ ಮಾಡಿದ್ರು ಅನ್ನುವಂತ ಒಂದು ಆರೋಪ ಕೂಡ ಕೇಳಿಬಂತು. ಆ ಸಂದರ್ಭದಲ್ಲಿ ಡಿಕೆ ರವಿ ಇದರ ವಿರುದ್ಧವಾಗಿ ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಇದರೆಲ್ಲ ನೋಡಿದಾಗ ಅನ್ಸುತ್ತೆ ಏನಾದ್ರೂ ಈ ಒಂದು ಐಟಿ ತನಿಖೆಯಲ್ಲಿ ಅತಿ ಹೆಚ್ಚುವರಿಯಾದಂತಹ ಭೂ ಕಬಳಿಕೆ ಮಾಡುವುದರ ವಿಚಾರ ಏನಾದ್ರೂ ಪತ್ತೆ ಆಯ್ತಾ ಅಥವಾ ಬೇರೆ ಏನಾದ್ರೂ ಹಗರಣಗಳು ಬೆಳಕಿಗೆ ಬಂದ್ವಾ ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಕರಣ ಇಲ್ಲಿ ಏನು ಬೆಳಕಿಗೆ ಸದ್ದು ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ. ಈಗ ಕೂಡ ಅದು ಕೂಡ ತಲುಪು ಹಾಕೊಳ್ತಿದೆ ಅಂತಾನೆ ಹೇಳ್ಬೋದು ಈ ಸಾವಿನ ಸುತ್ತ. ಯಾಕಂದ್ರೆ ಸಾಕಷ್ಟು ಜಮೀನನ್ನ ಏನಾದ್ರೂ ಕಬಳಿಕೆ ಮಾಡಿರುವಂತದ್ದು ಗೊತ್ತಿಲ್ಲದೆ ಈ ರೀತಿಯಾದಂತಹ ಏನಾದ್ರೂ ಬೆಳಕಿಗೆ ಬಂತ ಐಟಿ ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಅನ್ನುವಂತ ಈಗ ಅನುಮಾನಗಳು ಕೂಡ ಹರಿದಾಡ್ತಾ ಇದಾವೆ ಅಂತಾನೆ ಹೇಳ್ಬೋದು. ನೋಡ್ಬೇಕು, ಇನ್ನು ಕೂಡ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ತಂಡವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಜೆ ರಾಯ್ ಅವರ ಉದ್ಯಮಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಇರಲಿಲ್ಲ, ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಹೊರ ರಾಷ್ಟ್ರದಲ್ಲಿ ಕೂಡ ಪ್ರಖ್ಯಾತಿಯನ್ನ ಪಡೆದಿದ್ರು. ಹಾಗಾಗಿ ಅದೆಷ್ಟು ಭೂಮಿಗಳನ್ನ ಇವರು ಸುಮಾರು 1000ಕ್ಕೂ ಹೆಚ್ಚು ಎಕರೆ ಭೂಮಿಗಳು ಇವರ ಹೆಸರಿನಲ್ಲಿ ಕೂಡ ಇದ್ದು ಅನ್ನುವಂಥದ್ದು ಕೂಡ ಕೇಳಿ ಪಡ್ತಾ ಇದೆ. ಹಾಗಾಗಿ ಸಾವಿರಾರು ಕೋಟಿ ಒಡೆಯ ಏನಾದ್ರೂ ಅಕ್ರಮ ಆಸ್ತಿಯನ್ನ ಹೊಂದಿದ್ರ, ಆ ಒಂದು ಅಕ್ರಮ ಆಸ್ತಿ ಏನಾದ್ರೂ ಐಟಿ ಅಧಿಕಾರಿಗಳ ಬಳಿಗೆ ದಾಖಲೆ ರೂಪದಲ್ಲಿ ಏನಾದ್ರೂ ಪತ್ತೆ ಆಗಿದೆಯಾ? ಹಾಗಾಗಿ ಯಾಕಂದ್ರೆ ಹಿಂದೆ ಕೂಡ ಕೋಲಾರದಲ್ಲಿ ಕಬಳಿಕೆ ಮಾಡಿದ್ದ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಡಿಕೆ ರವಿ ವರ್ಸಸ್ ಸಿಜೆ ರಾಯ್ ಅನ್ನುವಂತ ಒಂದು ಸದ್ದು ಕೂಡ ಆಗಿತ್ತು. ಹಾಗಾಗಿ ಅದು ಕೂಡ ಈಗ ತಳುಕು ಹಾಕೊಳ್ತಿದೆ. ಅಂದ್ರೆ ನೆನಪು ಮಾಡ್ತಾ ಇದೆ, ಭೂ ಕಬಳಿಕೆ ಒಂದು ಆರೋಪ ಕೂಡ ಇತ್ತು. ಹಾಗಾಗಿ ಏನಾದ್ರೂ ಅತಿ ಹೆಚ್ಚಿನ ರೀತಿಯಲ್ಲಿ ಭೂ ಕಬಳಿಕೆ ಮಾಡಿರುವಂತಹ ದಾಖಲಾತಿಗಳು ಏನಾದ್ರೂ ಐಟಿ ಅಧಿಕಾರಿಗಳಿಗೆ ಅದು ಸಿಗ್ತಾ, ಅದನ್ನೇನಾದ್ರೂ ಪ್ರಶ್ನೆ ಮಾಡಿಕೊಂಡಿದ್ದಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರುವ ಅನ್ನುವಂಥದ್ದು
ಆಲ್ ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡ ನಂತರದಲ್ಲಿ 10 ಹಲವು ಪ್ರಶ್ನೆಗಳು ಹಾಗೆ 10 ಹಲವು ಅನುಮಾನಗಳು ಕಾಡ್ತಾ ಇದೆ. ಈ ರಾಯ್ ಜೊತೆಗೆ ಇದ್ದಂತಹ ಒಂದಷ್ಟು ಯಾರೆಲ್ಲ ಸಂಬಂಧ ಇಟ್ಕೊಂಡಿದ್ರು, ಅದರ ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಒಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇರೋದು ಡಿಕೆ ರವಿ ಹಾಗೂ ಸಿಜೆ ರಾಯ್ ನಡುವೆ ಸಂಘರ್ಷ ನಡೆದಿತ್ತು ಅನ್ನುವಂತ ವಿಚಾರ. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪದ ಅಡಿಯಲ್ಲಿ ಇಬ್ಬರ ನಡುವಿನಲ್ಲೂ ಕೂಡ ಜಟಾಪಟಿ ನಡೆದಿತ್ತು. ಇದೇ ಸಂದರ್ಭದಲ್ಲಿ ಈ ಜಟಾಪಟಿ ಏನಿದೆ ಇದು ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಡಿಕೆ ರವಿ ಮಾಡಿದ್ರು ರಾಯ್ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನ್ಫಿಡೆಂಟ್ ಗ್ರೂಪ್ ಕೋರ್ಟ್ ಮೆಟ್ಟಿಲೇರಿತ್ತು. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಒಂದಷ್ಟು ಜಟಾಪಟಿ ಕೂಡ ನಡೆದಿತ್ತು, ಸಂಘರ್ಷ ನಡೆದಿತ್ತು ಅನ್ನುವಂತಹ ಮಾಹಿತಿ. ಇದೇ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು ಸಿಜೆ ರಾಯ್ ಅವರ ಒಡೆತನದ ಕಾನ್ಫಿಡೆಂಟ್ ಗ್ರೂಪ್. ಈ ಪ್ರಕರಣ ಕೂಡ ಈಗ ತಳುಕು ಹಾಕೊಳ್ತಾ ಇದೆ. ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಜೊತೆಗಿದ್ದಂತಹ ಲಿಂಕ್ಗಳು, ಅದರ ಜೊತೆಗೆ ಹಿಂದೆ ಯಾರ ಜೊತೆಗಾದ್ರೂ ಸಂಘರ್ಷ ಇತ್ತಾ ಅಥವಾ ಯಾರ ಜೊತೆಗಾದ್ರೂ ದ್ವೇಷ ಇತ್ತಾ ಅಥವಾ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಒತ್ತಡವನ್ನ ಹೇರುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರೋದು. ಡಿಕೆ ರವಿ ಹಾಗೆ ಸಿಜೆ ರಾಯ್ ನಡುವೆ ಕೂಡ ಒಂದಷ್ಟು ಸಂಘರ್ಷ ಆಯಿತು, ಅದು ಭೂಮಿ ವಿಚಾರಕ್ಕೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಿಜೆ ರಾಯ್ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ರು ಅನ್ನುವಂತ ಆರೋಪವನ್ನ ಡಿಕೆ ರವಿ ಆ ಸಂದರ್ಭದಲ್ಲಿ ಮಾಡಿದ್ರು. ಆ ನಂತರದಲ್ಲಿ ಇದೇ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು ಅನ್ನುವಂತ ಮಾಹಿತಿ. ಈ ಪ್ರಕರಣ ಕೂಡ ಈಗ ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಒಂದಷ್ಟು ವಿಚಾರಗಳನ್ನ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಹೊಸದೊಂದು ಪ್ರಕರಣ ತಳುಕು ಹಾಕೊಳ್ತಾ ಇದೆ. ಅದು ಈ ಭೂಮಿ ಒತ್ತುವರಿ ಮಾಡಿಕೊಂಡಿರುವಂತಹ ವಿಚಾರ. ಈಗ ಈ ವಿಚಾರ ಕೇಳಿ ಬರೋದಕ್ಕೆ ಕಾರಣ ಏನು? ಇದಕ್ಕೂ ಹಾಗೂ ಇವಾಗ ನಡೆದಿರುವಂತಹ ಈ ಪ್ರಕರಣ, ಈ ಆತ್ಮಹತ್ಯೆಗೂ ಕೂಡ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಆ ರೀತಿಯ ಲಿಂಕ್ ಅನ್ನ, ಅನುಮಾನವನ್ನ ಏನಾದ್ರೂ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ರೆಹಮಾನ್? ಅಶ್ವಿನಿ, ಒಬ್ಬ ಉದ್ಯಮಿ, ಅದು ಪ್ರಭಾವಿಯಾಗಿರುವಂತಹ ಒಂದು ಉದ್ಯಮಿ ಕೇವಲ ಐಟಿ ಅಧಿಕಾರಿಗಳ ದಾಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ನಂಬಲಿಕ್ಕೆ ಕೂಡ ಬಹಳ ಒಂದು ಅನುಮಾನ ಇದರಲ್ಲಿ ಮೂಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿಜೆ ರಾಯ್ ಸಾವು ಹಲವಾರು ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳುದು. ಯಾಕಂದ್ರೆ ಈ ಹಿಂದೆ ಇವರು ಹಲವಾರು ಬಾರಿ ಐಟಿ ಅಧಿಕಾರಿಗಳನ್ನ ಫೇಸ್ ಮಾಡಿದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇವ್ರಿಗೆ ಸಹಜವಾಗಿ ಉದ್ಯಮಿ ಅಂದ ತಕ್ಷಣ ಹಲವಾರು ಐಟಿ ಅಧಿಕಾರಿಗಳು ಬರ್ತಾರೆ, ಚೆಕ್ ಮಾಡ್ತಾರೆ, ಅವರ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡೋದು, ಅವರ ಆಸ್ತಿ ಬಗ್ಗೆ ಮುಟ್ಟುಗೋಲು ಹಾಕೋದು, ಇದೆಲ್ಲ ಸಹಜವಾದಂತ ಪ್ರಕ್ರಿಯೆ. ಈ ಹಿಂದೆನೂ ಕೂಡ ಡಿಕೆ ರವಿ ಅಂದ್ರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ರವಿ ಕೂಡ ಇವರನ್ನ ಕೋರ್ಟ್ ಮೆಟ್ಟಿಲು ಕೂಡ ಏರಿಸಿರುವಂತಹ ಒಂದು ಪ್ರಕರಣ ಕೂಡ ಕಂಡು ಬಂದಿತ್ತು. ಯಾಕಂದ್ರೆ ಹಿಂದೆ ಕೋಲಾರ ಭಾಗದಲ್ಲಿ 150 ಎಕರೆ ಗಾಲ್ಫ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸುಮಾರು 48 ಎಕರೆಯನ್ನ ಸರ್ಕಾರಿ ಜಾಗವನ್ನ ಏನು ಸಿಜೆ ರಾಯ್ ಅವರು ಒತ್ತುವರಿ ಮಾಡಿದ್ರು ಅನ್ನುವಂತ ಒಂದು ಆರೋಪ ಕೂಡ ಕೇಳಿಬಂತು. ಆ ಸಂದರ್ಭದಲ್ಲಿ ಡಿಕೆ ರವಿ ಇದರ ವಿರುದ್ಧವಾಗಿ ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಇದರೆಲ್ಲ ನೋಡಿದಾಗ ಅನ್ಸುತ್ತೆ ಏನಾದ್ರೂ ಈ ಒಂದು ಐಟಿ ತನಿಖೆಯಲ್ಲಿ ಅತಿ ಹೆಚ್ಚುವರಿಯಾದಂತಹ ಭೂ ಕಬಳಿಕೆ ಮಾಡುವುದರ ವಿಚಾರ ಏನಾದ್ರೂ ಪತ್ತೆ ಆಯ್ತಾ ಅಥವಾ ಬೇರೆ ಏನಾದ್ರೂ ಹಗರಣಗಳು ಬೆಳಕಿಗೆ ಬಂದ್ವಾ ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಕರಣ ಇಲ್ಲಿ ಏನು ಬೆಳಕಿಗೆ ಸದ್ದು ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ. ಈಗ ಕೂಡ ಅದು ಕೂಡ ತಳುಕು ಹಾಕೊಳ್ತಿದೆ ಅಂತಾನೆ ಹೇಳ್ಬೋದು ಈ ಸಾವಿನ ಸುತ್ತ. ಯಾಕಂದ್ರೆ ಸಾಕಷ್ಟು ಜಮೀನನ್ನ ಏನಾದ್ರೂ ಕಬಳಿಕೆ ಮಾಡಿರುವಂತದ್ದು ಗೊತ್ತಿರದೇನೆ ಈ ರೀತಿಯಾದಂತಹ ಏನಾದ್ರೂ ಬೆಳಕಿಗೆ ಬಂತ ಐಟಿ ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಅನ್ನುವಂತ ಈಗ ಅನುಮಾನಗಳು ಕೂಡ ಹರಿದಾಡ್ತಾ ಇದಾವೆ ಅಂತಾನೆ ಹೇಳ್ಬೋದು. ನೋಡ್ಬೇಕು, ಇನ್ನು ಕೂಡ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ತಂಡೋಪತಂಡವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಜೆ ರಾಯ್ ಅವರ ಉದ್ಯಮಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಇರಲಿಲ್ಲ, ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಹೊರ ರಾಷ್ಟ್ರದಲ್ಲಿ ಕೂಡ ಪ್ರಖ್ಯಾತಿಯನ್ನ ಪಡೆದಿದ್ರು. ಹಾಗಾಗಿ ಅದೆಷ್ಟು ಭೂಮಿಗಳನ್ನ ಇವರು ಸುಮಾರು 1000ಕ್ಕೂ ಹೆಚ್ಚು ಎಕರೆ ಭೂಮಿಗಳು ಇವರ ಹೆಸರಿನಲ್ಲಿ ಕೂಡ ಇತ್ತು ಅನ್ನುವಂಥದ್ದು ಕೂಡ ಕೇಳಿ ಪಡ್ತಾ ಇದೆ. ಹಾಗಾಗಿ ಸಾವಿರಾರು ಕೋಟಿ ಒಡೆಯ ಏನಾದ್ರೂ ಅಕ್ರಮ ಆಸ್ತಿಯನ್ನ ಹೊಂದಿದ್ರ, ಆ ಒಂದು ಅಕ್ರಮ ಆಸ್ತಿ ಏನಾದ್ರೂ ಐಟಿ ಅಧಿಕಾರಿಗಳ ಬಳಿಗೆ ದಾಖಲೆ ರೂಪದಲ್ಲಿ ಏನಾದ್ರೂ ಪತ್ತೆ ಆಗಿದೆಯಾ? ಹಾಗಾಗಿ ಯಾಕಂದ್ರೆ ಹಿಂದೆ ಕೂಡ ಕೋಲಾರದಲ್ಲಿ ಕಬಳಿಕೆ ಮಾಡಿದ್ದ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಡಿಕೆ ರವಿ ವರ್ಸಸ್ ಸಿಜೆ ರಾಯ್ ಅನ್ನುವಂತ ಒಂದು ಸದ್ದು ಕೂಡ ಆಗಿತ್ತು. ಹಾಗಾಗಿ ಅದು ಕೂಡ ಈಗ ತಳುಕು ಹಾಕೊಳ್ತಿದೆ. ಅಂದ್ರೆ ನೆನಪು ಮಾಡ್ತಾ ಇದೆ, ಭೂ ಕಬಳಿಕೆ ಒಂದು ಆರೋಪ ಕೂಡ ಇತ್ತು. ಹಾಗಾಗಿ ಏನಾದ್ರೂ ಅತಿ ಹೆಚ್ಚಿನ ರೀತಿಯಲ್ಲಿ ಭೂ ಕಬಳಿಕೆ ಮಾಡಿರುವಂತಹ ದಾಖಲಾತಿಗಳು ಏನಾದ್ರೂ
ಏನಾದ್ರು ಐಟಿ ಅಧಿಕಾರಿಗಳಿಗೆ ಅದು ಸಿಕ್ತಾ ಅದನ್ನೇನಾದ್ರೂ ಪ್ರಶ್ನೆ ಮಾಡಿಟ್ಕೊಂಡಿದ್ದಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರುವ ಅನ್ನುವಂಥದ್ದು. ಆಲ್ ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.